ಪೇಷನ್ಸ್ ಅಂದ್ರೆ ಸುಮ್ಮನೆ ಹಂಗಂತ ಯಾರು ಮಾತಾಡ್ತಾರೆ ಅಂತ ಕೆಲವು ಉತ್ತರ ಕೊಡಕ್ ಆಗಲ್ಲ. ಯಾರು ಏನ್ ಮಾತಾಡ್ತಾರೆ ಅದಕ್ಕೆ ಏನ್ ಇಲ್ಲಿ ನಂಬರ್ ಮೇಲೆ ರಾಜಕಾರಣದಲ್ಲಿ ನಿಮ್ ಪಾರ್ಟಿಲಾಗ್ಲಿ ನಮ್ಮ ಪಾರ್ಟಿಲಿ ತೀರ್ಮಾನ ಮಾಡಲ್ಲ, ಪಕ್ಷಗಳು ತೀರ್ಮಾನ ಮಾಡ್ತಾರೆ. ಈಗ ನಿಮ್ಮಲ್ಲಿ ಎಷ್ಟೋ ಜನ ಚೀಫ್ ಮಿನಿಸ್ಟರ್ಗಳು ಚೇಂಜ್ ಆದ್ರು, MLAಗಳು ಚೇಂಜ್ ಆದ್ರು, ಒಂದೇ ಸತಿ ಎಂಟೈರ್ ಕ್ಯಾಬಿನೆಟ್ ಶಫಲ್ ಆಗಿದ್ರು. ಪಾಲಿಟಿಕ್ಸ್ ಇಟ್ ಇಸ್ ಅನ್ ಆರ್ಟ್ ಆಫ್ ಪಾಸಿಬಿಲಿಟಿ. ಸೊ ನಾನು ಏನ್ ನಂಬಿದ್ದಾರೆ ಗೊತ್ತಾ, ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ ಅಂತ. ಒಬ್ಬನೇ ಸಾಕು, ದೃಢವಾದಂತ ನಿಲುವು ಸಂಕಲ್ಪ ಇಟ್ಕೊಂಡು ಧೈರ್ಯ ಇದ್ರೆ ಸಾಕು. 140 ಜನನೂ ಇರ್ತಾರೆ, 140 ಇನ್ನ ಜಾಸ್ತಿನೂ ಆಯ್ತದೆ. ಸೊ ನೋಡೋಣ, ಲೆಟ್ ಅಸ್ ಸಿ ಆನ್ 28. ಸರ್, ನಿಮ್ಮ ಸ್ಟ್ರೆಂತ್ ನೀವು ಹೇಳ್ತಾ ಇದ್ರಿ 136 ಜನ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ನಮ್ಮ ಸ್ಟ್ರೆಂತ್ ಅಂತ ಹೇಳಿದ್ರಿ. ಆದ್ರೆ ಹಿಂದೆ ಇದೇ ಸದನದಲ್ಲಿ ನೀವು ನಿಮ್ಮ ಸ್ಟ್ರೆಂತ್ ಬಗ್ಗೆ ಮಾತಾಡಿದ್ರಿ. ನನಗೆ ಯಾವಾಗ ಮಂತ್ರಿ ಸ್ಥಾನ ಸಿಗ್ಲಿಲ್ಲ, SM ಕೃಷ್ಣ ಅವರ ಮನೆಗೆ ಹೋಗಿ ಬಾಗಿಲು ಒದ್ದು ಮಂತ್ರಿ ತಗೊಂಡೆ ಅಂತೇಳಿ. ನಾವು ಆದ ನಿಮ್ಮ ಸ್ಟ್ರೆಂತ್ ಸರ್, ಅದು ನಿಮ್ಮ ನ್ಯಾಚುರಲ್ ಕ್ವಾಲಿಟಿ. ನಿಮ್ಮ ಮಾತಿಗೆ, ಅಶೋಕ್ ಮಾತಿಗೆ ನಾನು ಜಗ್ಗಲ್ಲ, ತರ ಕಷ್ಟಪಡ್ತೀನಿ. ಮುಖ್ಯಮಂತ್ರಿಗಳು ಚಾಲೂ ಮಾಡಿ, ಮುಖ್ಯಮಂತ್ರಿಗಳೇ ಚಾಲೂ ಮಾಡಿ. ಈಗ DK ಶಿವಕುಮಾರ್ ಅವರು ಕ್ಲಾರಿಫೈ ಮಾಡಿದ್ದಾರೆ. ಮತ್ತೆ ವೈರಾಗ್ಯದ ಮಾತಲ್ಲ, ವಾಸ್ತವಿಕವಾದಂಥ ಮಾತುಗಳನ್ನೇ ಹೇಳಿದ್ದಾರೆ. ನೀನು ವೈರಾಗ್ಯ ಅಂತ ಕರೀಬೋದು ಅಥವಾ ಬೇರೆ ಇನ್ನೇನಾದ್ರು ಕರೀಬೋದು, ಅದು ವೈರಾಗ್ಯ ಅಲ್ಲ ಸರ್. ಅವ್ರು ಹೇಳಿದ್ದು ನನ್ಗೆ ಒಂಚೂರು ಅರ್ಥನೇ ಆಗಿಲ್ಲ. ನಿಮ್ಗೆ ಅರ್ಥನೇ ಆಗದೇ ಇಲ್ಲ, ನಿಮ್ಗೆ ಯಾವಾಗಲೂ ಅರ್ಥ ಆಗಲ್ಲ. ನಿಮ್ಗೆ ಆಪರೇಷನ್ ಕಮಲ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಿದ್ದು ಏನಪ್ಪಾ ಅಂತಂದ್ರೆ, ಅನುಸೂಚಿತ ಜಾತಿ SCP TSP ಕಾಯ್ದೆ ಹೇಳಿದ್ದು ಅದು ಫ್ಯಾಕ್ಟ್ ಅಲ್ವಾ? ಇವ್ರ ಕಾಲದಲ್ಲಿ ಹಿಂದೆ 2013ರಲ್ಲಿ ನಾವು ಆಕ್ಟ್ ಮಾಡಿದ್ವು. ಅದಕ್ಕೆ ಮೊದಲಿಂದಲೂ ಇದೆ, SCP TSP ಇದೆ. ಆಕ್ಟ್ ಮಾಡೋಕ್ಕೆ ಮುಂಚಿತವಾಗಿ 2012-13ರಲ್ಲಿ ಸುಮಾರು 7,000 ಕೋಟಿ ರೂಪಾಯಿ ಇತ್ತು. ನಾವು ಈ ಆಕ್ಟ್ ಮಾಡಿದ ಮೇಲೆ 5 ವರ್ಷದಲ್ಲಿ 88,969 ಕೋಟಿ ಆಯಿತು. ವರ್ಷಕ್ಕೆ ಸುಮಾರು 17,000-18,000 ಕೋಟಿ ರೂಪಾಯಿ ಆಯಿತು. ಮೊದಲು ಇದ್ದದ್ದು 6,000-7,000 ಕೋಟಿ. ಇದು ಮಾಡಿದ್ದು, ಇದು ಆಂಧ್ರದಲ್ಲಿ ಮಾಡಿದ್ದಾರೆ, ತೆಲಂಗಾಣದಲ್ಲಿ ಮಾಡಿದ್ದಾರೆ. ನೀವ್ಯಾಕೆ ಮಾಡಿಲ್ಲ? ಮಾಡಿಲ್ಲ. ಕೇಂದ್ರದಲ್ಲಿ ಮಾಡಿ, ನಾನು ಒತ್ತಾಯ ಮಾಡ್ತೀನಿ, ನೀವು ಒತ್ತಾಯ ಮಾಡಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಬಗ್ಗೆ ಬರೀ ಮೊಸಳೆ ಕಣ್ಣಿರಿಸೋ ಸಾಲದು, ಅವ್ರ ಬಗ್ಗೆ ಏನಾದ್ರು ಕಾಂಕ್ರೀಟ್ ಆಗಿ ಮಾಡಬೇಕಲ್ಲ. KTPP ಎಂಥದು KTPP KPTP KTTP ಇಲ್ಲ, ಏನೋ ಒಂದು ಹೇಳಕ್ಕಾಗಲ್ಲ. ಅದು ಅಬ್ರಿವೇಷನ್ ಗೊತ್ತಿರಲಿಲ್ಲ ನನಗೆ. ಇದಕ್ಕೆ ತಿದ್ದುಪಡಿ ಮಾಡಿ ನಾವು ಕಾಂಟ್ರಾಕ್ಟ್ನಲ್ಲಿ ರಿಸರ್ವೇಶನ್ ತಗೊಬಂದ್ವಲ್ಲ, ನೀವ್ಯಾಕೆ ಮಾಡಿರಲಿಲ್ಲ? ಯಾಕೆ ಮಾಡಲಿಲ್ಲ? ಆಮೇಲೆ ನೀವು ಅಧಿಕಾರದಲ್ಲಿ ಇದ್ದಾಗ 4 ವರ್ಷದಲ್ಲಿ 1,10,627 ಕೋಟಿ ಒದಗಿಸಲಾಗಿತ್ತು. ನೀವು ಅಧಿಕಾರದಲ್ಲಿ ಇದ್ದಾಗ 4 ವರ್ಷ. ನಾವು 3 ವರ್ಷದಲ್ಲೇ 1,17,197 ಕೋಟಿ 3 ವರ್ಷದಲ್ಲಿ. ಅದ್ರಲ್ಲಿ ತೆಗೆದು ಗ್ಯಾರಂಟಿಗೆ ಎಷ್ಟು ಕೊಟ್ರಿ ಅದನ್ನು ಹೇಳ್ಬಿಟ್ರಿ. ನೀವು ಕೂತ್ಕೊಳ್ಳಪ್ಪ, ನೀನ್ ಗೊತ್ತಾಗಲ್ಲ. ಅದನ್ನ ಹೇಳ್ರಿ.